ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸುಖ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳುತ್ತಾ, ಇವತ್ತಿನ ಯೂನಿವರ್ಸ್ ಸಂದೇಶ ಏನು ಇದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡ್ಬರೋಣ. ಇಲ್ಲಿ ಬದಲಾವಣೆಯ ಕುರಿತು ಒಂದು ವಿಶೇಷ ಸಂದೇಶ. ಕೆಲವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಪ್ಪ ಅಂತಂದ್ರೆ, ಅವರು ಏನು ಇಲ್ಲಿವರೆಗೂ ಏನು ಜೀವನವನ್ನು ಕಳೆದಿದ್ರು ಅಲ್ಲಿ ಸಾಕಷ್ಟು ತಪ್ಪುಗಳು, ಸಾಕಷ್ಟು ಕಾರಣಾಂತರಗಳಿಂದ ಅವರಾಗಲಿ ಮಾಡಿಕೊಂಡಿದ್ದ ತಪ್ಪುಗಳು ಆಗಿರ್ಬೋದು. ಇಲ್ಲ ಅಂತ ಅಂದರೆ ಅವು ಸಂದರ್ಭಗಳು ಆ ರೀತಿ ಅವ್ರನ್ನ ತಪ್ಪು ಮಾಡ್ಸೋಕ್ಕೂ ಹಚ್ಚಿರಬಹುದು. ಈ ರೀತಿ ಎಲ್ಲ ತಪ್ಪು ಮಾಡ್ಕೊಂಡು ಬಂದಿರೋಂಥವ್ರು ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡ್ರು. ಅವು ತಾವು ಮಾಡ್ಕೊಂಡಿರೋ ಆಗಿರ್ಬೋದು, ಇಲ್ಲ ಅಂದ್ರೆ ಸಮಯವೇ ಅವರನ್ನು ಆ ರೀತಿ ಮಾಡ್ಸೋಕ್ಕೂ ಹಚ್ಚಿರ್ಬೋದು. ಎರಡೂ ರೀತಿ ಇರ್ಬೋದು. ಅದೇನೇ ಇದ್ದರೂ ಕೂಡ ಅವ್ರು ಯಾವ ರೀತಿ ಅವುಗಳಿಂದ ಹೊರಗೆ ಬಂದ್ರು ಅಂತಂದ್ರೆ, ತುಂಬ ಚೆನ್ನಾಗಿ ಒಂದು ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ತಾವು ಜೀವನವನ್ನು ಮಾಡ್ಕೊಂಬಂದರು. ಮೊದಲೇ ಅವರಿಗೆ ಈ ರೀತಿ ಒಂದು ಇವತ್ತೇನ ಅವರಿಗೆ ಕೊರಗಿದೆ, ಆ ಕೊರಗು ಮೊದಲು ಇದ್ದಿರಲಿಲ್ಲ ಅವರಿಗೆ. ಇತ್ತೀಚೆಗೆ ಅವರಿಗೆ ಒಂದು ಕೊರಗು ಏನಂತಂದರೆ, ಮುಂಚೆನ ಏನೆಲ್ಲ ಕೆಲವೊಂದಷ್ಟು ನನ್ನ ಕೈಲಿಂದ ಏನು ಮಿಸ್ಟೇಕ್ ಆಗ್ತಿತ್ತು, ಅದರಿಂದ ನನ್ನ ಜನರ ದೃಷ್ಟಿ, ನಾನು ನೋಡುವಂಥ ದೃಷ್ಟಿ ಬೇರೆ ಇರ್ಬೋದು. ಇಲ್ಲ ನಾ ಮಾಡುವಂಥ ಕೆಲಸಗಳು ಸಕ್ಸಸ್ ಆಗದೇ ಇರ್ಬೋದು. ಹೀಗೆಲ್ಲ ಅದಕ್ಕೆ ನಾ ಮೊದಲು ಮಾಡ್ತಕ್ಕಂಥ ಕೆಲವೊಂದಷ್ಟು ತಪ್ಪುಗಳಿಂದ ಆಗಿತ್ತು ಅಂತ ಅನ್ಕೋಬೋದು. ಆದರೆ ಈಗ ಎಲ್ಲ ರೀತಿಯಿಂದ ನಾನು ಸರಿ ಇದ್ದರೂ ಜನರು ಯಾಕೆ ನನ್ನನ್ನು ಎಕ್ಸ್ಪೆಕ್ಟ್ ಮಾಡ್ಕೋತಾ ಇಲ್ಲ ಅನ್ನುವಂಥ ಒಂದು ಕೊರಗು ಅವರಿಗೆ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಒಂದು ಪ್ರಶ್ನೆ ನಿಮಗೆ ಮಾಡ್ತಾ ಇರುವಂಥದ್ದು ಇಲ್ಲೇ ಏನಪ್ಪ ಅಂತಂದ್ರೆ, ಬದಲಾವಣೆ ಅದನ್ನು ಮಾಡಿಕೊಂಡಿದ್ದು ನಿಮಗಾಗಿ ನೀವು ಬೇಕಂತ ಮಾಡ್ಕೊಂಡಿರೋದು, ಅಥವಾ ನೀವು ಬದಲಾಗಿರೋದು ಬೇರೆಯವರಿಗೆ ಆಗಿರೋ. ಅರ್ಥ ಆಗಿರಬೇಕು. ಇಲ್ಲಿ ಬದಲಾವಣೆ ಆಗಿರೋದು ನಿಮ್ಮ ಸಲುವಾಗಿ ನೀವು ಬದಲಾಗಿರೋ, ಇಲ್ಲ ನೀವು ಬೇರೆದರ ಸಲುವಾಗಿ ಬದಲಾಗಿದ್ದೀರೋ. ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ, ನಿಮ್ಮ ಸಲುವಾಗಿ ನೀವು ಬದಲಾದ್ರೆ ಈ ರೀತಿ ಕೊರಗಿರೋದನ್ನೇ ಇಲ್ಲ. ಅದು ಬೇರೆದವ್ರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಕೋತಾ ಇಲ್ಲ ಅನ್ನುವಂಥ ಭಾವ ಬರೋದಿಲ್ಲ. ಯಾಕಂದರೆ ಅವರು ಬೇರೆದವ್ರ ಸಂಬಂಧ ಬದಲಾಗಿರೋದಿಲ್ಲ. ಮತ್ತು ಎರಡನೇದು, ಬೇರೆಯವ್ರಿಗಾಗಿ ಏನು ಬದಲಾಗಿರ್ತಾರಲ್ಲ, ಅವ್ರಿಗೆ ಯೂನಿವರ್ಸ್ ಹೇಳ್ತಾ ಇರೋದು ಅದು ನಿಜವಾದ ಬದಲಾವಣೆನ ಅಲ್ಲ. ಅದು ನಿಮ್ಮ ತೋರಿಕೆ ಬದಲಾವಣೆ ಆಗಿಬಿಡ್ತದೆ. ಅದು ಯಾಕಂತಂದ್ರೆ ನೀವು ಬದಲಾಗಿರಿ ಅಂತ ಜನರಿಗೆ ತೋರಿಸ್ಬೇಕಾಗಿರ್ತೈತೆ ನಿಮಗೆ. ನಿಮ್ಮ ನಿಜವಾದ ಬದಲಾವಣೆ ಅಂದರೆ ಬೇರೆದಾರ ಅದನ್ನು ಒಪ್ಕೊಳ್ಳಿ ಬಿಡಲಿ, ಅದ್ರ ಸಂಬಂಧ ಇರೋದಿಲ್ಲ ನಿಮ್ಗೆ. ಅದು ನಿಮ್ಮ ಸ್ವಂತದ್ದು ಇರ್ತದೆ. ಅದು ನಿಮ್ಮ ಸ್ವಂತ ಜೀವನ ಸರಿ ಆಗ್ಬೇಕಂತ ನೀವು ಅದನ್ನು ಬದಲಾಗಿರ್ತೀರಿ ಹೊರ್ತು ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಬಿಡಲಿ, ಅದು ಸಂಬಂಧನೇ ಇರೋದಿಲ್ಲ. ಅದು ಅದು ಬೇರೆದವ್ರು ನಿಮ್ಗೆ ತುಂಬ ಒಳ್ಳೆಯ ಅಂತ ಅನ್ನೋಂಥದ್ದು ಅವಶ್ಯಕತೆ ಇದ್ರೆ ಏನೈತಿ ನಿಮಗೇನು ಆಗಬೇಕಾಗಿತ್ತು? ನಿಮ್ಮ ಜೀವನ ಒಂದು ಸುಧಾರಣೆ ಆಗಬೇಕಾಗಿತ್ತು. ಇದು ಇವತ್ತು ಆ ದಾರಿ ಹಿಡ್ದೈತೆ. ಈಗ ಸುಧಾರಣೆ ಆಗೆಲ್ಲ ತುಂಬ ಒಳ್ಳೆಯ ದಾರಿ ಹಿಡ್ದೈತಿ ನಿಮ್ಮ ಜೀವನ.
ನಿಮಗೇನು ಬೇಕಾಗಿತ್ತಂದ್ರೆ ಬೇರೆಯವರಿಂದ ಒಂದು ಒಳ್ಳೆಯ ಅಭಿಪ್ರಾಯ ಬಂದು ನಿಮಗೆ ಶಬಾಷ್ಗಿರಿ ಅಂತಾರಲ್ಲ, ಶಬಾಷ್ಗಿರಿ ಕೊಡಬೇಕಾಗ್ತಿ. ಹಂಗೆ ನೀವು ವಿಚಾರ ಮಾಡಿದ್ರೆ ಬೇರೆದವ್ರಿಗೆ ಆಗಿ ನೀವು ಬದಲಾದಂಗೆ ಆಯ್ತು. ಅದಕ್ಕೆ ಆ ರೀತಿ ಬೇರೆಯವ್ರಿಗಾಗಿ ನೀವು ಬದಲಾಗಿರುವಂಥ ಏನು ಬದಲಾವಣೆ ಅದು ನಿಜವಾದ ಬದಲಾವಣೆ ಅಲ್ಲ. ಅದು ನಿಮಗೆ ಸುಮ್ಮನೆ ಇದು ಒಂದು ಕಲ್ಪನಾ ಮಾತ್ರ ನಿಮಗೆ ಸಂದೇಹ ಬಂದಿದ್ರೆ ಭಾಳ ಒಳ್ಳೆಯದು, ಅದು ತೆಗೆದು ಹಾಕ್ಬೋದು. ಆದರೆ ನೀವು ಮೂಲ ಅದನ್ನು ತಲೆಯೊಳಗೆ ಇಟ್ಕೊಂಡು ಬದಲಾವಣೆ ಆಗಿದ್ರೆ ಅದನ್ನು ಬಿಟ್ಟು ನಿಜವಾಗಲೂ ಬದಲಾವಣೆ ಕಡೆಗೆ ಹೆಜ್ಜೆ ಹಾಕ್ರಿ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ಈಗ ಒಂದು ಸಂಬಂಧಿಕರ ಸಲುವಾಗಲಿಲ್ಲ, ಒಬ್ಬ ಗಂಡ ಹೆಂಡತಿ ಸಲುವಾಗಿರಾಗಲಿ, ಇಲ್ಲ ಹೆಂಡತಿ ಗಂಡನ ಸಲುವಾಗಿರಾಗಲಿ, ಇಲ್ಲ ಗಂಡ ಹೆಂಡತಿ ಮಕ್ಕಳ ಸಲುವಾಗಿರಾಗಲಿ, ಮಕ್ಕಳೆಲ್ಲ ತಂದೆ ತಾಯಿ ಸಲುವಾಗಿರ, ಹಿಂಗೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿ ಬದಲಾವಣೆ ಆಗೋದು ಏನೈತಿಲ್ಲ, ಅದು ನಿಜವಾದ ಬದಲಾವಣೆ ಅಲ್ಲ. ಇಲ್ಲೇ ಅವ್ರವ್ರದ ಆದಂಥ ಜೀವನ ಇರ್ತದ. ಯಾರು ಸಂಬಂಧ ಬದಲಾವಣೆ ಆಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಒಬ್ಬರ ಸಲುವಾಗಿ ಒಬ್ಬರು ಬದಲಾವಣೆ ಆದರೆ ಅದು ನಿಜವಾದ ಬದಲಾವಣೆನೂ ಅಲ್ಲ. ಈಗ ಒಬ್ಬ ಗಂಡ ಇರ್ತಾನೆ, ಹೆಂಡತಿ ಸಂಬಂಧ ಏನೋ ಬದಲಾದ ಅಂತ ತಿಳ್ಕೊಳ್ಳೋಣ. ಉದಾಹರಣೆ ಕೊಡೋಣ. ಏನೋ ಯಾವುದೋ ಒಂದು ವ್ಯಸನಕ್ಕೆ ದಾಸನಾಗಿದ್ದ. ಅದಕ್ಕೆ ಅವ ಏನು ಮಾಡಿದ, ಬೇಡ ಇದು ನನ್ನ ಹೆಂಡತಿಗೆ ಇದು ವ್ಯಸನದಿಂದ ತೊಂದರೆ ಆಗಾಕತ್ತೈತಿ, ಈ ವ್ಯಸನದಿಂದ ನಾನು ದೂರ ಆಗ್ಬೇಕಂತ ಆದ. ಕಾರಣ ಏನಿಟ್ಟ, ಹೆಂಡತಿ ಸಲುವಾಗಿ ಅಂತಿಟ್ಟ. ಸರಿ, ಸ್ವಲ್ಪ ದಿನ ಸರಿ ಆಯಿತು. ಸ್ವಲ್ಪ ದಿನ ಆದಮೇಲೆ ಹೆಂಡತಿಗೆ ಅವಾಗ ಸ್ವಲ್ಪ ಮನಸ್ತಾಪ ಆಯಿತು. ಏನಾಯಿತು? ಮನಸ್ತಾಪ ಆಯಿತು. ಆವಾಗ ಅಂದ, ನನ್ನ ಹೆಂಡತಿ ಸಲುವಾಗಿ ನಾನು ವ್ಯಸನವನ್ನು ತ್ಯಾಗ ಮಾಡಿದ್ನಿ, ಆದ್ರೆ ಈಕೆ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಏನೋ ಈಕೆ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇದು ನಾನು ಮಾಡಿದ್ದು ತಪ್ಪಾಯ್ತಿದಂತ ಮತ್ತು ವ್ಯಸನಕ್ಕೆ ಏನು ಮಾಡಿದವ, ವ್ಯಸನಕ್ಕೆ ಹೊಳ್ಳೆ ಹೋದವ. ಇದರ ಅರ್ಥ ಏನಂದ್ರೆ, ಅವ ತನಗದು ತೊಂದರೆ ಆಕತ್ತಂತ ಬಿಟ್ಟಿಲ್ಲ. ಆ ವ್ಯಸನ ತನ್ನ ಶರೀರಕ್ಕೆ, ತನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಅದು ತೊಂದರೆ ಮಾಡಾಕತ್ತಂತ ಬಿಟ್ಟಿಲ್ಲ. ಅವ ಹೆಂಡತಿಗೆ ತೊಂದರೆ ಆಕತಿ, ಇಲ್ಲ ಮಕ್ಕಳಿಗೆ ತೊಂದರೆ ಆಕತಿ, ಮನೆಗೆ ತೊಂದರೆ ಆಕತಿ ಅಂತ. ಅವಾಗ ಅಂಥವ್ರು ಏನದಾರಲ್ಲ, ಅವರು ಯಾರ ಸಂಬಂಧ ಬಿಟ್ಟಿರ್ತಾರಲ್ಲ ಅವರಿಂದ ಮತ್ತೆ ರಿಟರ್ನ್ ಏನಾದರೂ ಒಂದು ಬಯಸ್ತಿರ್ತಾರೆ ಅವರು. ಏನೋ ಅಂದರೆ ಏನೋ ಒಂದು ವ್ಯಸನ ಬಿಟ್ಟಾನಂದ್ರೆ ಇವನು ಪೂಜೆನ ಮಾಡ್ಬೇಕು ಅವರು. ಯಾರು ಈಗ ಗಂಡಿದ್ದಾವ ಯಾವುದೋ ಒಂದು ದುಷ್ಟಚಟದಿಂದ ಹೊರ ಬಂತಪ್ಪ ಅಂದರೆ ಗಂಡನ ಪೂಜೆ ಮಾಡ್ಕೊತಿರ್ಬೇಕು ದಿನ. ಅಂದರೆ ಬೈಯಂಗನೇ ಇಲ್ಲ ಅವನು, ಯಾವುದೋ ಒಂದು ಕಾರಣಕ್ಕೂ ಬೈಯಂಗಿಲ್ಲ ಅವನು. ಇದು ಹೆಂಗೆ ಸಾಧ್ಯ ಆಗೋದಕ್ಕೆ? ಸಾಧ್ಯ ಆಗೋದಿಲ್ಲ. ಏನೋ ಬಿಟ್ಟಾನ ಸ್ವಲ್ಪ ದಿನ ಪ್ರೇಮ್ ಮಾಡ್ಬೋದು, ಮತ್ತು ಸ್ವಲ್ಪ ಏನೋ ಸಣ್ಣ ಪುಟ್ಟ ಏನಾರು ಬರ್ಬೋದು. ಅವು ಏನು ಒಂದು ಏನಾರು ಕಿರಿಕಿರಿ ಬಂತಂದ್ರೆ ನೀವು ಅದನ್ನು ತೊಗೊಂಡು ಇವ್ರ ಸಂಬಂಧ ಇದನ್ನೆಲ್ಲ ದೊಡ್ಡ ತ್ಯಾಗನ ಮಾಡ್ಯಾನ ಅನ್ನೋರಂಗೆ, ಇವ್ರ ಸಲುವಾಗಿ ಹೆಂಡತಿ ಸಂಬಂಧ ಮಕ್ಕಳ ಸಂಬಂಧ ದೊಡ್ಡ ತ್ಯಾಗನ ಮಾಡ್ಯಾನ ಅನ್ನೋರಂಗೆ ಅದನ್ನು ಬಿಂಬಿಸಿ ಇಷ್ಟೆಲ್ಲ ಮಾಡಿದ್ರು ಇವರು ನನಗೆ ಮರ್ಯಾದೆ ಕೊಡಾಕತ್ತಿಲ್ಲ, ನಾ ಮತ್ತು ಅದನ್ನು ಮಾಡಿರತ್ತಂತ ಅದನ್ನು ಮಾಡೋದು. ಇದು ಅದು ಕೆಟ್ಟ ವಿಷಯದಿಂದ ಇವರಿಗೆ ಎಷ್ಟು ಲುಕ್ಸಾನ್ ಆಕತಿ, ಅದರ 1000 ಪಟ್ಟು ಅಮಗ ಲುಕ್ಸಾನ್ ಐತೆ ಅದು. ಅದಕ್ಕೆ ಇಲ್ಲೇ ಏನೋರು ಹೇಳಕತ್ತಿದ್ದು ಇಷ್ಟ, ನೀವು ಮಾಡಿ ತಪ್ಪರ ಇರಲಿ, ಇಲ್ಲ ಅದು ಸಮಯ ಆ ರೀತಿ ಮಾಡಿಸಲಿ, ಅದು ಯಾವುದೂ ಇಲ್ಲಿ ಬರೋದಿಲ್ಲ. ಸರಿ ಮಾಡ್ಕೊಂಡಿರಿ, ಅದು ನಿಮ್ಮ ಸಂಬಂಧ ಸರಿ ಮಾಡ್ಕೊಂಡಿದ್ದು ಬರ್ದ.
ಅದು ಅದಕ್ಕೆ ಬೇರೆದಾರರ ಕಾರಣ ಕೊಡೋಕೆ ಹೋಗ್ಬೇಡ್ರಿ. ಬೇರೆದಾರ ಕಾರಣ ಕೊಟ್ರಿ ಅಂತಂದ್ರೆ ಮತ್ತು ಅದ ತಪ್ಪನ್ನು ರಿಟರ್ನ್ ಮತ್ತು ನೀವು ಪದೇ ಪದೇ ಅದ ತಪ್ಪನ್ನು ಮಾಡ್ತೀರಿ. ಅದಕ್ಕೆ ಇದನ್ನು ಸ್ವಂತ ನಿಮ್ಮ ಸಲುವಾಗಿ ನೀವು ಬದಲಾವಣೆ ಮಾಡಿಕೊಳ್ರಿ. ಅಲ್ಲಿ ಬೇರೆದಾರನ್ನ ಕುಂದ್ರಸಕ್ಕೆ ಹೋಗಬೇಡ್ರಿ. ಅದಕ್ಕೆ ಬೇರೆದಾರ ಕಾರಣ ಕೊಡಬೇಡ್ರಿ. ಯಾಕಂದ್ರೆ ಅದು ನಿಮ್ಮ ಜೀವನಕ್ಕೆ ತೊಂದರೆ ಮಾಡುವಂಥದ್ದು ಇದ್ದಾಗ ಅದಕ್ಕೆ ಬೇರೆದಾರಿಗೆ ಯಾಕೆ ಕಾರಣ ಕೊಡ್ತೀರಿ? ಬೇರೆದಾರನ್ನ ಕಾರಣ ಕೊಡೋದಾದ್ರೆ ನೀವು ಬದಲಾಗಕ್ಕೆ ಹೋಗಬೇಡ್ರಿ. ನಿಮಗೆ ಯಾವಾಗ ಅನಿಸುತ್ತೆ ಅವಾಗ ಬದಲಾಗ್ರಿ ಅಂತ ಯೂನಿವರ್ಸ್ ಹೇಳ್ತದೆ. ತಪ್ಪು ಮಾಡಬೇಡ್ರಿ ಅಂತ ಹೇಳೋದು ಯೂನಿವರ್ಸ್, ಯಾರಿಗೂ ತಪ್ಪು ಮಾಡ್ರಿ ಅಂತ ಹೇಳೋದಿಲ್ಲ. ಆದರೆ ಏನಾಗಿಬಿಡ್ತತಿ ಇಲ್ಲೇ ಸಾಕಷ್ಟು ಸಲ ಇರ್ತಾವೆ ಈ ರೀತಿ. ಏನೋ ಒಂದು ದೊಡ್ಡ ತ್ಯಾಗನ ಮಾಡ್ಯಾನ ಅನ್ನೋರು ಹಂಗೆ ಮಾಡ್ತಿರ್ತಾರೆ ಒಬ್ಬೊಬ್ಬರು. ಅವ್ರಿಗಿದು ಉತ್ತರ. ಮತ್ತು ಅವ್ರಿಗೆ ಅದು ಅವನಿಗೆ ಅವ್ನು ಶಾರೀರಿಕವಾಗಿ ಮಾನಸಿಕವಾಗಿ ಅವ್ನು ಹಿಂಸೆ ಮಾಡಕತ್ತಿ ಅಂದ್ರೆ ಅವನು ಏನು ಹೇಳೋದು ಬೇಡ, ಮಕ್ಕಳು ಹೇಳೋದು ಬೇಡ, ಬಿಡ್ಬೇಕು. ಇಲ್ಲಿಕಂದ್ರೆ ಅದ್ರಾಗ ಅವ ಜೀವ ಬಿಡ್ಬೇಕು. ಇಷ್ಟ ಆಕತ್ತದ, ಬೇರೆ ಏನೂ ಆಗೋದಿಲ್ಲ. ಅದಕ್ಕೇನು ಭಾಳ ಏನು ಇದಾಗೋದಿಲ್ಲ. ಯೂನಿವರ್ಸ್ ಏನಾದರೂ ತೊಗೋತದ. ಅದನ್ನು ನೀ ಏನು ಮಾಡ್ತಿ ಅದನ್ನು ನೀ ಏನು ಬೆಳಿತಿ ಅದನ್ನು ನೀವು ಮುಂತಿ ಅಂತ ಯೂನಿವರ್ಸ್ ಹೇಳ್ತತಿ. ಅದಕ್ಕೆ ಬದಲಾವಣೆ ಅಂತೂ ಸಾಕಷ್ಟು ಆಗಿದ್ದೀರಿ. ಅದ್ರ ಬಗ್ಗೆ ಏನೂ ಇಲ್ಲೇ ತೊಂದರೆ ಇಲ್ಲ. ಆದರೆ ಈ ಬದಲಾವಣೆ ಆಗಿದ್ದಕ್ಕೆ ಬೇರೆದವ್ರು ಕಳ್ಸಿದ್ರೆ ಏನು ಬೇರೆದವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡತ್ತೀರಿ ಅದನ್ನು ಬಿಟ್ಟುಬಿಡ್ರಿ. ಅದಾಗದೇ ಇರೋ ಕೆಲಸ. ಅದಾಗದೇ ಇರೋ ಕೆಲಸ. ನಿಮ್ಮ ಸಂಬಂಧ ನೀವು ಬದಲಾಗಿದ್ದೀರಿ. ಒಳ್ಳೆಯ ಜೀವನ ಐತಿ. ಬೇರೆದವರಿಂದ ಮನ್ನಣೆ ಪಡೆಯುವಂಥದ್ದು, ಬೇರೆದವರಿಂದ ನೀವು ಗೌರವ ಪಡಿಬೇಕು ಅನ್ನೋಂಥ ಇಚ್ಛೆಯನ್ನು ಬಿಟ್ಬಿಡ್ರಿ. ನಿಮಗೆ ನೀವು ಒಳ್ಳೆಯವರಾದ್ರೆ ಸಾಕು. ಬೇರೆದವ್ರು ನಿಮ್ಮನ್ನು ಒಳ್ಳೆಯವರು ಅನ್ನೋದೇನು ಅವಶ್ಯಕತೆ ಇಲ್ಲ ಅಂತ ಯೂನಿವರ್ಸ್ ಇವತ್ತು ಹೇಳ್ತಾ ಇದೆ. ಒಂದು ಒಳ್ಳೆಯ ಸಂದೇಶ. ಈ ರೀತಿ ಭಾವಿರುವಂಥವ್ರು ಇರ್ತಾರೆ, ಅವ್ರಿಗಿದು ಅನ್ವಯಿಸ್ತೈತಿ. ಯಾರಿಗೆ ಯಾಕಂದಿದ್ದು ಜನರಲ್ ನಾಲೆಜ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಷ್ಟು ಯಾರಿಗೆ ಏನಾದ ಉಪಯೋಗ ಆಗುತ್ತೋ ಅವ್ರು ತೊಗೊಳ್ರಿ, ಇಲ್ಲದನ್ನು ಬಿಟ್ಟುಬಿಡ್ರಿ. ಸರಿ, ಮತ್ತೆ ನಾಳೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.